ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಮ್ಮ ಕೊಡಗಿನ ಶೈಲಿಯಲ್ಲಿ ಪೋರ್ಕ್ ಕರಿ ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಈ ರೀತಿ ರೆಡಿಯಾಗಿದೆ. ಇದನ್ನು ಹೇಗೆ ಮಾಡೋದಂತ ನೋಡೋಣ. ನೀವು ಹಂದಿ ಮಾಂಸ ತೊಗೊಳ್ಳುವಾಗ ಸ್ವಲ್ಪ ಫ್ಯಾಟ್ ಕಡಿಮೆ ಇರೋದೇ ತೊಗೊಳ್ಳಿ, ಯಾಕೆಂದರೆ ಅದು ಬೇಯಿಸುವಾಗ ಆಯಿಲ್ ಬಿಟ್ಕೊಡುತ್ತೆ. ಉಪ್ಪು ಖಾರ ಟೇಸ್ಟ್ ಏನೂ ಗೊತ್ತಾಗಲ್ಲ, ತಿನ್ಲಿಕ್ಕೂ ಅಷ್ಟೇ ಆಯಿಲಿ ಅನಿಸುತ್ತೆ. ಸೊ ನೀವು ಫ್ಯಾಟ್ ಕಡಿಮೆ ಇರೋದ್ರ ತೊಗೊಂಡ್ರೆ ಒಳ್ಳೆಯದು. ಇದನ್ನು 2ರಿಂದ 3 ಸಾರಿ ಚೆನ್ನಾಗಿ ವಾಶ್ ಮಾಡ್ಕೊಂಡು 2 ಸ್ಪೂನ್ ಖಾರದ ಪುಡಿ, 1.5 ಸ್ಪೂನ್ ಉಪ್ಪು ಮತ್ತು 1 ಸ್ಪೂನ್ ಅರಿಶಿನ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಇಡಬೇಕು. ನನಗೆ ಟೈಮ್ ಇತ್ತು ಅಂತ ಇವತ್ತು ನಾನು 1 ಅವರ್ ಇಟ್ಟಿದ್ದೆ. ನಿಮಗೇನಾದರೂ ಟೈಮ್ ಇಲ್ಲ ಇದ್ದರೆ 1 ಅವರ್ ಇಡಿ, ಇಲ್ಲ ಅಂದರೆ ಮಾಮೂಲಿ ಹಾಫ್ ಆನ್ ಅವರು 10 ಮಿನಿಟ್ಸು ನಿಮ್ಗೆ ಎಷ್ಟೊತ್ತಾಗುತ್ತೆ ಅಷ್ಟೋ ತನಕ ಮಿಕ್ಸ್ ಮಾಡಿ ಅದನ್ನು ಕ್ಲೋಸ್ ಮಾಡಿ ಇಟ್ಬಿಡಿ ಒಂದು ಕಡೆ. ಹಾಗೆ ಇದಕ್ಕೆ 2 ಈರುಳ್ಳಿ, 2 ಗೆಡ್ಡೆ ಬೆಳ್ಳುಳ್ಳಿ, 2 ಇಂಚ್ ಶುಂಠಿ, ಒಂದು 5 ಹಸಿರು ಮೆಣಸಿನ್ಕಾಯಿ, ಇದು ಟೇಸ್ಟಿಗೆ ಹಾಕಲಿಕ್ಕೆ ಖಾರದ ಪುಡಿ ಹಾಕಿರ್ತೀರ ನೋಡ್ಕೊಂಡು ಹಸಿರು ಮೆಣಸಿನ್ಕಾಯಿ ಹಾಕಿ ಇದನ್ನೆಲ್ಲ ಹಂಗೆ 2 ರೌಂಡ್ ರುಬ್ಕೊಡಿ. ಇಲ್ಲ ಅಂದರೆ ದಪ್ಪ ಕಲ್ಲು ತೊಗೊಂಡು ಗೆಜ್ಜಿದ್ರೆ ಸಾಕಾಗ್ತದೆ. ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಅಂತಹ ಹಂದಿ ಮಾಂಸನ ಒಲೆ ಮೇಲೆ ಇಟ್ಕೊಳ್ಳೋಣ. ನೀವು ಯಾವ ತಪ್ಪಲೆಯಲ್ಲಿ ಬೇಯಿಸ್ಬೇಕಂತ ಅಂದ್ಕೊಂಡಿದ್ದೀರಾ ಅದೇ ಪಾತ್ರೆಯಲ್ಲಿ ನೀವು ಫಸ್ಟೇ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಅದನ್ನೇ ಡೈರೆಕ್ಟಾಗಿ ಒಲೆ ಮೇಲೆ ಇಟ್ಕೋಬೋದು. ಇದನ್ನು ಒಂದು 15 ಮಿನಿಟ್ಸ್ ಬೇಯಿಸಿ ಅದು ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ. ಅದಾದಮೇಲೆ ಅದಕ್ಕೆ ನಾವು ರುಬ್ಕೊಂಡಿರೋ ಅಂಥ ಪೇಸ್ಟ್ ಹಾಕಿ ಚೆನ್ನಾಗಿ ಬೇಯಿಸಬೇಕು. ಇನ್ನೊಂದು ಕಡೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 2 ಚಮಚ ಧನಿಯಾ ಪೌಡ್ರ್ ಹಾಕಿ ಅದನ್ನು ಕಪ್ಪು ಕಲರ್ ಬರೋವರೆಗೂ ಚೆನ್ನಾಗಿ ಅದನ್ನು ಹುರಿಬೇಕು. ನೆಕ್ಸ್ಟ್ ಇದು ಬೆಂದಿದೆಯಾ ಅಂತ ನೋಡ್ಕೊಂಡು ಅದಕ್ಕೆ ಕರಿಬೇವಿನ ಸೊಪ್ಪು ಆ್ಯಂಡ್ ಕೊತ್ತಂಬರಿ ಸೊಪ್ಪನ್ನ ಅದ್ರ ಮೇಲೆ ಉದುರಿಸಿ ನೆಕ್ಸ್ಟ್ ನೀವು ಉಟ್ಕೊಂಡಿರೋ ಅಂತಹ ಧನಿಯಾ ಪೌಡ್ರನ್ನ ಇದರೊಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೇ ಸಿಂಪಲ್ಲಾಗಿ ಯಾವ ರೀತಿ ನಮ್ಮ ಕೊಡಗು ಸ್ಟೈಲಲ್ಲಿ ಪೋರ್ಕ್ ಕರಿ ಮಾಡ್ತೀವಿ ಅಂತ ತೋರಿಸ್ದೆ. ಹಾಗೆ ಲಾಸ್ಟ್ಗೆ ಒಂದು ಹಾಫ್ ಲೆಮನ್ ಇದ್ದರೆ ಅದನ್ನು ಅದರೊಳಗಡೆ ಹಿಂಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.